ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಹೃದಯ ಭಾಗವಾದ ನೆಹರು ವೃತ್ತದಲ್ಲಿ ಇರುವ ಶಿಥಿಲಾವಸ್ಥೆಯ ವಾಣಿಜ್ಯ ಮಳಿಗೆಗಳನ್ನು ತೆರವುಗೊಳಿಸುವ ಕ್ರಮಕ್ಕೆ ಸಂಬಂಧಿಸಿ ವರ್ತಕರು ಹಾಗೂ ಬಿಜೆಪಿ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಬೆಳವಣಿಗೆಯ ನಡುವೆಯೇ ನಗರಸಭೆ ಪೌರಾಯುಕ್ತೆ ನಾಗವೇಣಿ ಸುದ್ದಿಗೋಷ್ಠಿ ನಡೆಸಿ ನಗರಸಭೆಯ ನಿಲುವು ಸ್ಪಷ್ಟಪಡಿಸಿದ್ದಾರೆ. ಸ್ಥಳೀಯವಾಗಿ ನೆಹರು ವೃತ್ತದ ಸಮೀಪದಲ್ಲಿರುವ ಇಂದಿರಾ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ನಗರಸಭೆ ಕಚೇರಿ ಸಿಟಿ ಮುನ್ಸಿಪಾಲಿಟಿ ಈ ವಿವಾದದ ಕೇಂದ್ರ ಬಿಂದುವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ವಾಣಿಜ್ಯ ಮಳಿಗೆಗಳ ತೆರವಿಗೆ ಹೋದಾಗ ಕೆಲವೊಂದು ಸಾರ್ವಜನಿಕ ದೂರುಗಳು ಅಂದರೆ ಈ ಅಧಿಕಾರಿಗಳು ಯಾವುದೇ ದಾಖಲೆಗಳಿಲ್ಲದೆ ಏಕಾಏಕಿ ಬಂದು ಇವರಿಗೆ ಮಳಿಗೆದಾರರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ದೂರು ಬಂದ ಪ್ರಯುಕ್ತ ನಮ್ಮಲ್ಲಿ ದಾಖಲೆಗಳಿದೆ. ನಾವು ಈಗಾಗಲೇ ಅವರಿಗೆ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದೀವಿ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ನಡೆದಿದ್ದಾವೆ. ಆ ಪ್ರಕರಣದಲ್ಲಿ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಕ್ರಮ ವಹಿಸ್ತಾ ಇದ್ವಿ ಅಂತೇಳಿ ತಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸೋ ಸಲುವಾಗಿ ಈ ದಿನ ತಮ್ಮನ್ನೆಲ್ಲ ಕರೆದಿದ್ದೀವಿ. ಮತ್ತು ಇದರಲ್ಲಿ ನಾವು ಸಾಕಷ್ಟು ಕಾಲಾವಕಾಶ ಎಲ್ಲ ಮಳಿಗೆದಾರರಿಗೂ ಕೊಟ್ಟಿದ್ದೀವಿ. ನಾನು ಬೇಕಾದ್ರೆ ಪಾಯಿಂಟ್ ವೈಸ್ ತಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಆ ದಿನ ನಾವು ಅವ್ರಿಗೇನು ಆಲ್ರೆಡಿ ನಾವು ಭಾಳಷ್ಟು ಸಮಯಾವಕಾಶ ಕೊಟ್ಟು ಆದೇಶ ಮಾಡಿಕೊಟ್ಟು ಹೈಕೋರ್ಟ್ ಆದೇಶದ ಪ್ರಕಾರ ಮತ್ತು ಸಿವಿಲ್ ಕೋರ್ಟಲ್ಲೂ ಕೂಡ ಕೆಲವೊಂದು ಆದೇಶಗಳಾಗಿದ್ದಾವೆ. ಆದೇಶಗಳ ಪ್ರಕಾರವೇ ಅವರಿಗೆ ಹೇಳಿದ್ವಿ. ಆಮೇಲೆ ಈಗಾಗಲೇ ಆ ಮಳಿಗೆಗಳು ಇನ್ನು ವಾಸಕ್ಕೆ ಯೋಗ್ಯ ಇಲ್ಲ, ಅದನ್ನು ನಾವು ಪೌರಾಯುಕ್ತರು ಈಗಾಗಲೇ ಅದನ್ನ ಸರ್ಟಿಫೈ ಮಾಡಿ ಆ ಬಿಲ್ಡಿಂಗ್ಗಳ ಮೇಲೆಲ್ಲ ನಾವು ಬರೆದಿದ್ದೀವಿ. UHH ಅಂತ ಬರೆದಿದ್ದೀವಿ, ಅನ್ಹ್ಯೂಮನ್ ಹ್ಯಾಬಿಟೇಷನ್ ಅಂತ. ಆ ಥರ ಡಿಕ್ಲೇರ್ ಆದಮೇಲೆ ಅದರಲ್ಲಿ ಇದ್ದರೆ ಏನಾದ್ರು ತೊಂದರೆಗಳಾದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ನಗರಸಭೆ ಚಳ್ಳಕೆರೆಯಲ್ಲಿ ಏನು ವ್ಯಾಪ್ತಿಯಲ್ಲಿ ಏನು ತೊಂದರೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇದೆಲ್ಲ ಮಾಡಿದ್ದೀವಿ. ಆದರೂ ಕೂಡ ಮಳಿಗೆದಾರರು ಎಚ್ಚೆತ್ಕೊಂಡು ಇದೆಲ್ಲ ಬಿಡಬೇಕು, ಅವರೇ ಸ್ವಯಂಕೃತವಾಗಿ ತಮ್ಮ ಸಾಮಾನುಗಳ ಖಾಲಿ ಮಾಡ್ಕೊಳ್ರಿ ಅಂತ ಅವರಿಗೆ ಆಲ್ರೆಡಿ ನೋಟಿಸ್ ಕೂಡ ಕೊಟ್ಟಿದ್ವಿ. ಆದರೆ ಅವರು ಖಾಲಿ ಮಾಡಲಿಲ್ಲ. ಕೆಲವರೆಲ್ಲ ಸ್ವಯಂಕೃತವಾಗಿ ಖಾಲಿ ಮಾಡಿದ್ದಾರೆ, ಅಷ್ಟು ಏನಿಲ್ಲ. ಕೆಲವರೆಲ್ಲ ಖಾಲಿ ಮಾಡಿರುವಂಥ ಮಳಿಗೆಗಳನ್ನ ಎಲ್ಲರ ಸಮ್ಮುಖದಲ್ಲಿ ನಾವು ಅವತ್ತಿನ ತೆರವು ಮಾಡಿದ್ವಿ. ಇನ್ನೂ ಸ್ವಲ್ಪ ಜನ ಕೂಡ ತಿಳುವಳಿಕೆ ತಿಳ್ಕೊಂಡು ಖಾಲಿ ಮಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಮುಂದಿನ ದಿನದಲ್ಲಿ ಕಾರ್ಯಾಚರಣೆ ಮಾಡ್ತೀವಿ. ಮತ್ತು ಇದರಲ್ಲಿ ನಾವು ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಏನಿಲ್ಲ. ಆದರೆ ನಗರಸಭೆಗೆ ನಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅನೇಕ ಪ್ರಕರಣಗಳು ಕೂಡ ದಾಖಲಾಗಿವೆ. ಇವನ್ ಲೋಕಾಯುಕ್ತದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಲೋಕಾಯುಕ್ತ ಪ್ರಕರಣದಲ್ಲಿ ನಮಗೆ ವರದಿ ಕೇಳಿದ್ದಾರೆ. ನೀವು ಈ ಶಿಥಿಲ ಆಗಿರೋ ಕಟ್ಟಡಗಳ ಬಗ್ಗೆ ನೀವೇನು ಕ್ರಮ ತಗೊಂಡಿದ್ದೀರಿ, ವರದಿ ಕೊಡ್ರಿ ಅಂತ ಕೇಳಿದ್ದಾರೆ. ಅದೇ ರೀತಿ ನಮ್ಮ ಈ ಹಿಂದೆ ಇದ್ದಂಥ ಕಮಿಷನರ್ಗಳ ಮೇಲೆ ಕೂಡ ಸರ್ಕಾರದಲ್ಲಿ ಪ್ರಕರಣ ದಾಖಲಾಗಿದೆ. ಅಂದರೆ ಇವರು ಇದರಿಂದ ಏನು ಬಾಡಿಗೆ ಬರಬೇಕಾಗಿರೋ ಹಣ ಬರದೇ ಇರೋದ್ರಿಂದ ನಗರಸಭೆಗೆ ನಷ್ಟ ಆಗಿದೆ, ಅದಕ್ಕೆ ನೀವು ಕಾರಣರಾಗಿದ್ರಿ ಅಂತೇಳಿ ಅಧಿಕಾರಿಗಳ ಮೇಲೆ ಕೂಡ ಪ್ರಕರಣಗಳು ದಾಖಲಾಗಿವೆ. ಆದ್ದರಿಂದ ನಾವು ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು, ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು, ನಮ್ಮ ಕರ್ನಾಟಕ ಪೌರ ಸೇವೆಗಳ ಅಧಿನಿಯಮ 1964 ಪ್ರಕಾರ ಏನೇನು ಕ್ರಮ ವಹಿಸಬೇಕು ಆ ರೀತಿಯನ್ನು ಮಾತ್ರ ಕಾನೂನಾತ್ಮಕವಾದ ಕ್ರಮವನ್ನು ಮಾತ್ರ ವಹಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲ ಮಳಿಗೆದಾರರು ಸಹಕರಿಸಬೇಕು. ನಾವು ಇದನ್ನು ತೆರವುಗೊಳಿಸೋದು ಅನಿವಾರ್ಯ ಇದೆ. ತೆರವುಗೊಳಿಸಿದ್ರೇ ನಮಗೆ ಮುಂದೆ ಅಲ್ಲಿ ಒಳ್ಳೆ ಸುಸ್ಥಿರವಾದ ಕಟ್ಟಡವನ್ನು ಕಟ್ಟಿ ಮುಂದೆ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಈಗ ನಾವು ಆಲ್ರೆಡಿ ಅದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದೀವಿ. ಆದರೆ ನಾವು ಖಾಲಿ ಜಾಗ ತೋರಿಸಿದ್ರೆ ಮಾತ್ರ ನಮಗೆ ಲೋನ್ ಸಿಗುತ್ತೆ. ಅವ್ರು ಹೇಳಿದ್ರೆ ನೀವು GPS ಖಾಲಿ ಫೋಟೋ ಕೊಡ್ರಿ, ನಾವು ಬಿಲ್ಡಿಂಗ್ ಕೊಟ್ಟರೆ ನಮಗೆ ಲೋನ್ ಸಿಗಲ್ಲ. ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ನಾವು ಹೊಸ ಯೋಜನೆಗಳನ್ನ ಹಾಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಖಾಲಿ ಮಾಡಿಸಿ ನಾವು ಸರ್ಕಾರಕ್ಕೆ ವರದಿ ಕಳಿಸಿ ಅನುದಾನ ತರಿಸ್ಕೊಂಡು ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಅವರಲ್ಲಿ ನಮ್ಮ ಬಾಡಿಗೆದಾರರಲ್ಲಿ ಮತ್ತೊಮ್ಮೆ ನಾವು ಕೇಳ್ತಾ ಇದ್ದೀವಿ. ಕಾರ್ಯಾಚರಣೆಯನ್ನು ಮುಂದುವರಿಸಲಾಗುತ್ತೆ. ಅವರಿಗೆ ಪರ್ಯಾಯ ವ್ಯವಸ್ಥೆಗಳು ಈಗ ಆಲ್ರೆಡಿ ಭಾಳಷ್ಟು ಜನರಿಗೆ ಅನುಕೂಲಸ್ಥರಿದ್ದಾರೆ. ಅವ್ರದ್ದೇ ಸ್ವಂತ ಮಳಿಗೆಗಳಿದ್ದಾವೆ, ಬೇರೆ ಕಡೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಾವೆ. ಎರಡೂ ಕಡೆನೂ ಇದ್ದಾರೆ. ಇನ್ನು ಕೆಲವೊಬ್ಬರು ಇಲ್ಲಿ ನಮ್ಮ ಹತ್ರ ಬಾಡಿಗೆ ತಗೊಂಡಿರೋರೇ ಬೇರೆ, ನಮ್ಮ ಹತ್ರ ಬಿಡ್ ತಗೊಂಡಿರೋರು ಇದರಲ್ಲಿ ನಮ್ಮ ನಗರಸಭೆಯಲ್ಲಿ ಲೆಕ್ಕದಲ್ಲಿರೋರೇ ಬೇರೆ, ಅಲ್ಲಿ ಬೇರೆ ಬಾಡಿಗೆದಾರರಿಗೆ ಕೊಟ್ಟು ಹೆಚ್ಚಿನ ಬಾಡಿಗೆಯಿಂದ ಕೊಟ್ಟು ವಸೂಲಿ ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಇದೆಲ್ಲವನ್ನ ಸರಿ ಮಾಡಬೇಕನ್ನೋ ದೃಷ್ಟಿಯಿಂದ ನಾವು ಇದನ್ನು ಬಿಲ್ಡಿಂಗ್ ಸುಸ್ಥಿತಿಯಲ್ಲಿದ್ದರೆ ನಾವು ಕೊಡೋಕೆ ಏನು ತೊಂದರೆ ಇಲ್ಲ. ಆದರೆ ತಾಂತ್ರಿಕ ವರದಿಯನ್ನು ಪಡೆದಿದ್ದೀವಿ PWD ಡಿಪಾರ್ಟ್ಮೆಂಟಿಂದ. ಆ ಬಿಲ್ಡಿಂಗ್ ಸುಸ್ಥಿತಿಯಲ್ಲಿ ಇಲ್ಲ, ಅದು ರಿಪೇರಿಗೂ ಕೂಡ ಯೋಗ್ಯ ಇಲ್ಲ ಅಂತಲೇ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದೇ ವರದಿಯನ್ನು ಆಧರಿಸಿ ಹೈಕೋರ್ಟ್ ಆಗಲಿ ಮತ್ತು ನಮ್ಮ ಲೋಕಲ್ ಕೋರ್ಟ್ಗಳಾಗಲಿ ತೀರ್ಪನ್ನು ಕೊಟ್ಟಿದ್ದಾರೆ, ಇದನ್ನು ತೆರವು ಮಾಡಿರಿ ಅಂತೇಳಿ.
ಆ ಪ್ರಕಾರ ನಾವು ಕೋರ್ಟ್ ಆದೇಶದಂತೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ನಿಯಮಗಳ ಪ್ರಕಾರ ಮಾಡ್ತಾ ಇದ್ದೀವಿ. ನಾವು ಪ್ರತಿ ವಿಷಯವನ್ನು ಕೂಡ ನಮ್ಮ ಮೇಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಕೊಂಡು ಅವರ ಆದೇಶ ಮತ್ತು ನಿರ್ದೇಶನದ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ತಾರೆ. ತೆರವು ಕಾರ್ಯ ಯಾವತ್ತು ನಡೀತು? ತೆರವು ಕಾರ್ಯಾಚರಣೆ ಯಾವತ್ತು ನಡೀತು? ನಡೆಸ್ತೀವಿ. ಈಗ ನಮ್ಮ ಆಡಳಿತಾಧಿಕಾರಿಗಳು ನಮ್ಮ DC ಸಾಹೇಬ್ ಇದ್ದಾರೆ. ಸಾಹೇಬ್ ಹತ್ರ ಸಾಯಂಕಾಲ ಮಾತಾಡ್ಕೊಂಡು ಅವತ್ತು ಕೆಲವು ಯಾವುದೇ ದಾಖಲೆ ಇಲ್ಲದೆ ಬಿಲ್ಡಿಂಗ್ ಹೊಡೆಯಕ್ಕೆ ಬಂದಾರೆ ಅಂತೇಳಿ ಕೆಲವರು ಆರೋಪ ಮಾಡಿದ್ದಾರೆ. ಅದಕ್ಕೆ ದಾಖಲೆಗಳನ್ನ ತಮಗೆ ಕೊಡಬೇಕು. ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಹೋಗಬಾರ್ದು. ಮುನ್ಸಿಪಾಲಿಟಿ ಅಧಿಕಾರಿಗಳ ಬಗ್ಗೆ ತಪ್ಪು ಮಾಹಿತಿ ಹೋಗಬಾರ್ದು. ಯಾಕಂದ್ರೆ ನಾನು ಕೂಡ AS ಅಧಿಕಾರಿ ಇದ್ದೀನಿ. ಮತ್ತು ದಾಖಲೆಗಳಿಲ್ಲದಲ್ಲೇ ನಾವು ಯಾವುದು ಕೆಲಸವನ್ನು ಮಾಡಲ್ಲ. ದಾಖಲೆಗಳಿಲ್ಲದೆ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ನಾನು ಇದನ್ನ ಕೋರ್ಟ್ ಕಾಪಿಗಳನ್ನು ಮತ್ತು ಇವಾಗ ಮತ್ತೆ ನಾವು 3 ದಿನ ನಮ್ಮ ಹತ್ರ ಟೈಮ್ ತಗೊಂಡು ತಮ್ಮ ಸಮ್ಮುಖದಲ್ಲಿಯೇ ಎಲ್ಲರೂ ಕೂಡ ನಾವು ಸಾಮಾನು ಖಾಲಿ ಮಾಡ್ಕೊಳ್ತೀವಿ, ನಿಮಗೆ ಟೈಮ್ ಕೊಡ್ರಿ ಅಂತ ಕೇಳಿದ್ವಿ. ಆಯಿತು, ಸಾಮಾನು ಖಾಲಿ ಮಾಡಲಿ ಅಂತ ನಾವು ಟೈಮ್ ಕೊಟ್ವಿ. ಮತ್ತೆ ಅವರು ಹೈಕೋರ್ಟ್ಗೆ ಕೇಸ್ ಹಾಕಿದ್ದಾರೆ. ಇದು ಕೂಡ ಕಾಪಿ ತಮಗೆ ಕೊಡ್ತೀನಿ. ಆ ಕೇಸ್ ಕೂಡ ನಿನ್ನೆ ಡಿಸ್ಪೋಸ್ ಆಗಿದೆ. ನಾನು ಕೂಡ ನಿನ್ನೆ ಹೈಕೋರ್ಟಿಗೆ ಹೋಗಿ